ಏನ್ ಜಯಶ್ರೀ, ಊಟ ಆಯ್ತೇನೆ? ಹ್ಞೂ ಭೂದೇವಕ್ಕಯ್ಯ, ಆತು. ನಿಮ್ದು ಆಯ್ತೆ? ಬಾರೆ ನಮ್ಮ ಅಂತಕ್ಕೆ ಹೋಗೋಣ. ಏನೋ ಸ್ವಲ್ಪ ಮಾತಾಡ್ಬೇಕಾಯ್ತು ನಿಂತಾಗಿ. ನಿನಗೆ ಹೆಂಗಲ್ಲ ಅಂದ್ರೂ ಒಂದು 6-7 ಎಕರೆ ಆಸ್ತಿ ಬರುತ್ತೆ, ಮನೆ ಬರುತ್ತೆ. ಇನ್ನೂ ಸೈಟ್ಗಳು ಅವೆಲ್ಲ ಇದಾವೆ. ಬಾ, ಗೊತ್ತಾವ ನಿನಗೆ ಅವೆಲ್ಲನ. ಏನು ಹೇಳ್ತಾ ಇದೀಯಾ? ಏನಕ್ಕ ಸೈಟು ಹೊಲ ಅದೆಲ್ಲನ ನಮಗೆ ಬರುತ್ತೆ ಕಣಿ ಜಯಶ್ರೀ, ಅದೆಲ್ಲನ ನಿನಗೆ ಬರೋದು. ಬಾ, ಏನು ಹೇಳ್ತಾ ಇದೀಯಾ ಬುದೇವಕ್ಕಯ್ಯ ನೀನು? ನಮಗೆ ಬರುತ್ತೆ ಅದೆಲ್ಲನ? ನೀನು ಏನು ಹೇಳ್ತಾ ಇದೀಯ? ನನಗೇನು ಅರ್ಥನೇ ಆಗ್ತಿಲ್ಲ ಕಣಮ್ಮ. ಕಣಿ, ನಿನಗೆ ಬರೋದು. ಬಾ ಇಲ್ಲಿ, ಅದೇನು ಎತ್ತ ಅಂತ ಹೇಳಿ ಮಾತಾಡಿದರೆ ಗೊತ್ತಾಗುತ್ತೆ ನಿನಗೆ. ಬಾ ಹೋಗೋಣ ನಮ್ಮ ಅಂತಕ್ಕೆ. ನಡಿಯಮ್ಮ ಹೋಗೋಣದಿಲ್ಲಿ. ನೀನು ಯಾಕೆ ಹೇಳ್ತಾ ಇದೀಯ ಒಂದು ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ನೀನು ಯಾರು ಹೇಳಿದ್ದು ತಲೆ ಕೆಡ್ಸ್ಯಮಕ್ಕೆ ಹೋಗಬಾರ್ದು. ಸುಮ್ಮನೆ ಯಾರು ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅಂತ ಬರಲಿ ಅನ್ಬೇಕಾ? ಒಟ್ಟಿನಲ್ಲಿ ಆಸ್ತಿ ಅಷ್ಟೇ. ಬರೋದು ಹೆಂಗ ಅತ್ತ ಯಾಕೆ ಬಿಡ್ಬೇಕು ಅಂತಾರೆ ಯಾರು. ಈಗ ನಮಗೆ ಬೇಡ ಅಂತ ಅಂಬಲ್ಲ. ಬಾ ಇಲ್ಲಿ ನೋಡ್ಬಾ. ಬಾ, ಇವಳು ಮಾತಾಡಿಸ್ಕೊಂಡು ಚೆನ್ನಾಗಿರೋ ಜಯಶ್ರೀ ನೀನು. ನಿನಗೆ ಹೊಲ ಎಲ್ಲ ಹೊಲ ಮನೆ ಎಲ್ಲ ಬರ್ಕೊಡ್ತಾಳೆ ನಮ್ಮ ವಿಜಿ. ಇವಳಿರೋದಕ್ಕೆ ಕರ್ಕೊಂಬಂದೇನು? ನನಗೇನು ಗೊತ್ತಿ ಲವಳಿ ಇಲ್ಲ ಇದ್ದಾಳೆ ಅಂತ ಹೇಳಿ. ನಾನು ಇವಳ ಇದ್ದಾಳೆ ಅಂದ್ರೆ ಗೊತ್ತಾನೆ ಇರಲಿಲ್ಲ. ನೀನು ಯಾತ ಹೇಳ್ತೀನಿ ಅಂದಲ್ಲ ಅದಕ್ಕೆ ಬಂದಿದ್ದು. ಇವಾಗ ನಮ್ಮ ವಿಜಿ ನಮ್ಮ ಅಕ್ಕನ ಮಗಳು. ಇವಾಗ ಅವಳಿಗೂ ನನಗೂ ನಮಗೆ ಸಂಬಂಧ ಐತೆ, ಅವ್ರಿಗೂ ನಮಗೂ. ಅದಕ್ಕೇ ನಮ್ಮ ಮನೆಯಾಗೆ ಇದಾರೆ ಬಂದು. ಇವಾಗ ನೋಡು ಜಯಶ್ರೀ, ಇವಾಗ ಹೊಲ ಸಿಗುತ್ತೆ. ನೀನು ವಿಜಿನ ಬೇಕಾದ್ರೆ ನಿಮ್ಮ ಮನೆಗೆ ಕರ್ಕೊಂಡೋಗಿ ಚೆನ್ನಾಗಿಕ್ಕ. ಹೊಲ ಎಲ್ಲ ಸಿಗುತ್ತೆ, ಬರ್ಕೊಡ್ತೀನಿ ಅಂತ ಇದ್ದಾಳೆ. ನನಗೇನು ಬೇಡ, ನಾನು ಅವ್ರ ಮನೆಗೆ ಹೋಗಿ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾಳೆ. ಅತ್ತೆ, ಈಗಲೇ ನಾನು ನಿನಗೆ ಪತ್ರ ಬರ್ಕೊಡ್ತೀನಿ. ನಂದು 7-8 ಎಕರೆ ಜಮೀನು ಐತೆ. ಗಂಡನ ಮನೆದು ಭಾಗ ಬಂದೈತೆ. ನನಗೆ ತೋಟ ಐತೆ, ಅಲ್ಲೆಲ್ಲ ತೋಟ, ಬೋರು, ಮಾವಿನ ತೋಟ ಬೇರೆ ಐತೆ. ನನಗೇನು ಕಡಿಮೆ ಆಗಿಲ್ಲ. ಅದಕ್ಕೇ ಅದೆಲ್ಲ ಬೇಕಾದರೆ ವರ್ಷನ ಹೆಸರಿಗೆ ಎಲ್ಲ ಬರ್ಕೊಡ್ತೀನಿ. ಬೇಕಂದ್ರೆ ನಿಮ್ಮ ಹೆಸರಿಗೆ ಎಲ್ಲ ಬರ್ಕೊಡ್ತೀನಿ ನಾನು. ನಿಮ್ಮ ಮನೇಲಿ ಇಟ್ಕೊಂಡು ನಾವೆಲ್ಲ ಚೆನ್ನಾಗಿರೋಣ ಅಂತ ಹೇಳಿ ನಾನು ತುಂಬ ಆಸೆ ಪಡ್ತಾ ಇದ್ದೀನಿ. ಸುಮ್ಮನೆ ಆಸ್ತಿ ಇಲ್ಲ ಯಾತಿಲ್ಲ. ಆಸ್ತಿ ಇರಳಾಗಿದ್ರೆ ಹಿಂಗೆ ಅವ್ರಿವ್ರಿಂದ ಯಾಕೆ ಸುತ್ತರಿತಿದ್ದೆ ನೀನು? ಅಯ್ಯೋ, ಯಾಕೆ ಅಂತಂದರೆ ಇವಾಗ ನನಗೆ ಗಂಡ ಇಲ್ವಲ್ಲ, ಅದಕ್ಕೋಸ್ಕರ. ನನಗೆ ಗಂಡ ಇಲ್ಲ. ಯಾರೋ ಒಬ್ಬರು ಇಂಥ ವಯಸ್ಸಲ್ಲಿ ಯಾರಾದರೂ ಒಬ್ರು ಜೊತೆಗಿರಬೇಕಲ್ಲ ನನ್ನ ಗಂಡನಾಗಿ ಅಂತ ಹೇಳಿ ತುಂಬ ಆಸೆ ಪಟ್ಟು ಹಿಂಗೆ ಮಾಡ್ಕೊಂಡೆ. ಅಷ್ಟು ಬಿಟ್ಟರೆ ನನಗಿನ್ಯಾವ ಬೇರೆ ಉದ್ದೇಶ ಇಲ್ಲ. ನನ್ನ ದುಡ್ಡಿಗೋಸ್ಕರ ಆಗಲಿ ಯಾವುದಕ್ಕೋಸ್ಕರನಾಗಲಿ ಈ ಥರ ಮಾಡಲಿಲ್ಲ ಕಣೆ. ಇವಾಗ ಜಯಶ್ರೀ, ನೀನು ಈಗ ನಿಮ್ಮ ಮನೆಗೂ ಇವಾಗ ಒಳ್ಳೇದಾಗುತ್ತೆ, ಅವಳಿಗೂ ಒಳ್ಳೇದಾಗುತ್ತೆ. ಅವಳು ನೊಂದ್ಕೊಂಡ್ರೆ ಏನು ಒಳ್ಳೇದಾಗಲ್ಲ. ಅದಕ್ಕೇ ನಾವು ಹೋಗಿದ್ವಿ ವರ್ಷಂತಕ್ಕೆ. ಈಗ ಅವನು ರಿಜಿಸ್ಟರ್ ಮ್ಯಾರೇಜ್ ಆಗ್ಯವನೆ, ಕಂಪ್ಲೇಂಟ್ ಕೊಡ್ಬೋದು. ಕಂಪ್ಲೇಂಟ್ ಕೊಟ್ಟರೆ ಸುಮ್ಮನೆ ಅದು ಇದು ಓಟ್ ಸಮಸ್ಯೆ ನಿಮ್ಮ ಮೇಲೆಲ್ಲ ಸೇರಿಸ್ಕೊಟ್ರು. ಇವಾಗ ನೀವು ಹೆಂಗೆ ಅವನು ರಿಜಿಸ್ಟರ್ ಮ್ಯಾರೇಜ್ ಆಗಿ ಇವಳು ಮದುವೆ ಆಗಿರೋ ಅವಳನ್ನ ಕರ್ಕೊಂಡು ಹೆಂಗೆ ನಿಮ್ಮ ಮನೆಗೆ ಹಿಕ್ಕೊಂಡಿದ್ರ ಅಂತ ಹೇಳಿ ಬೇಕಾದ್ರೆ ಕಂಪ್ಲೇಂಟ್ ಕೊಡ್ಬೋದು. ನಾವಾದರೆ ಹಂಗೆ ಮಾಡಲಿಲ್ಲ. ಅದಕ್ಕೆ ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಅದಕ್ಕೆ ಕರ್ಕೊಂಬಂದಿದ್ದು. ನಾವು ಬೇಕಾದರೆ ಎಲ್ಲ ಬರ್ಕೊಡ್ತೀವಿ. ಬರ್ಕೊಡೆ ವಿಜಿ, ಬರ್ಕೊಡೆ ಇವ್ರಿಗೆಲ್ಲ. ಇವ್ರ ಮನೆಗಳಿಗೆಲ್ಲ ಬರ್ಕೊಡ್ತೀರ, ನಾವು ಹೋಗೋಣ. ಅಯ್ಯೋ, ನಾವೇನೇನು ಕೇಳಿದ್ವಿ ಇವಳನ್ನ? ನಾವು ಏನು ಆಸ್ತಿ ಕೇಳ್ತಾರಲ್ಲ, ಏನಲ್ಲ. ಬೇಜಾರಾಗಬೇಡ್ರಿ, ಪ್ಲೀಸ್ ಬೇಜಾರಾಗಬೇಡ್ರಿ. ನಾನು ಬೇಕಾದ್ರೆ ನನ್ನ ಸರ ಒಡವೆ ಎಲ್ಲ ಐತೆ, ಎಲ್ಲ ನಿಮಗೆ ಕೊಡ್ತೀನಿ. ತಗೊಂಬರೋಗಮ್ಮ, ಎಲ್ಲ ಒಡವೆ ಎಲ್ಲ ಕೊಟ್ಬಿಡೋಣ ಇವರಿಗೆ. ನನ್ನ ಒಡವೆ ಏನೇನೈತೆ ಎಲ್ಲ ಕೊಟ್ಬಿಡ್ತೀವಿ. ಎಲ್ಲ ನೀವು ಇಟ್ಕೊಂಡು ನೀವೇ ಚೆನ್ನಾಗಿರ್ರಿ. ನನಗೇನು ಬೇಡ, ನನಗೆ ಯಾವ ಆಸ್ತಿನೂ ಬೇಡ, ಏನೂ ಬೇಡ. ಹೆಂಗ ನನ್ನ ಮಗನೂ ನನ್ನ ಸೊಸೆ ಒಪ್ಪಲ್ಲ ಅವರು. ಇವನು ಕರ್ಕೊಂಡೋಗಿ ಕೆಮಕ್ಕೆ ಅಷ್ಟೇ. ನಾವೇನು ಮಾಡೋಣ? ಇವಳು ಹೆಂಗೆ ಮಾಡ್ಕೊಂಡಿರೋದಕ್ಕೆ ನಾವೇನು ಹೇಳಿದ್ವಿ? ಅಲ್ಲ ಜಯ, ಕುತ್ಕೋ ಇಲ್ಲಿ, ಕುತ್ಕೋ ಜಯ, ಇಲ್ಲಿ ಹೇಳ್ತೀನಿ ನಾನು, ಕುತ್ಕೋ. ಇಲ್ಲೋಡು ಜಯ, ಇಲ್ಲೋಡು, ಅರ್ಥ ಮಾಡ್ಕೊ, ಸಿಟ್ಟಾಗಬೇಡ. ನೀನು ಚೆನ್ನಾಗಿದ್ದರೆ ನಿನಗೆ ಒಳ್ಳೇದೀಗ. ಇವಳ್ದು ಒಂದು 7-8 ಎಕರೆ ಆಸ್ತಿ ಐತೆ, ಮಸ್ತ್ ಸೈಟ್ಗಳು ಇದ್ದಾವೆ ಇವರವು. ಬೆಂಗಳೂರಾಗ ಒಂದು ಸೈಟ್ ಐತೆ. ಬೆಂಗಳೂರಾಗ ಐತೆ ಏನು ಸೈಟು? ಬೆಂಗಳೂರಾಗ 2 ಸೈಟ್ ಇದ್ದಾವೆ, ತುಮಕೂರಾಗ 2 ಇದ್ದಾವೆ. ಮಸ್ತಾಗೈತೆ ಆಸ್ತಿ. ಇವಳು ಅವಾಗ ಚೆನ್ನಾಗಿ ದುಡ್ದು ಇವಳು ಚೆನ್ನಾಗಿ ಮಾಡ್ಕೊಂಡವಳು, ಬಂಡವಾಳ ಮಾಡ್ಕೊಂಡವಳು ಕಣಮ್ಮ. ಸುಮ್ಮನೆ ಕರ್ಕೊಂಡೋಗು ಜಯಮ್ಮ, ನಾನು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ ಕಣಿ. ಈಗ ಸುಮ್ಮನೆ ಯಾಕೆ ನೀವು ಯಾಕೆ ಅಡವಿಲ್ಲ ಅಂದ್ರೆ ಬಿಡಪ್ಪ ಅನ್ಬೋದಾಗಿತ್ತು, ಅಡವೈತೆ. ಅವಾಗ ಅವಳಿಗೂ ಬೇಜಾರ. ಇವಾಗ ಅವಳು ಬಿಡತ್ತ, ನಮಗೆ ಸೇರಲಿ, ಅಲ್ಲಿ ವರ್ಷ ನೋಡಿ ನನ್ನ ಮದುವೆ ಆಗಿದ್ದ ಅವನಿಗೆ ಸೇರಲಿ ಅಂತ ಅವಳು ಹೇಳ್ತಾ ಇದ್ದಾಳೆ. ನಾನು ಅಡುಗೆ ಏನೇನೈತೆ ಎಲ್ಲ ನಿಮ್ಮ ಕೈಯಾಗ ಕೊಟ್ಬಿಡ್ತೀನಿ. ಎಲ್ಲ ತಗೊಂಬರಾಗಮ್ಮ, ಇಲ್ಲಿ ಹೇಳ್ತೀನಿ. ಎಲ್ಲ ತಗೊಂಬಂದಿವ್ರ ಕೈ ಕೊಟ್ಟು ನಾವು ಚೆನ್ನಾಗಿರೋಣ. ಚೆನ್ನಾಗಿರ್ತೀನಿ ಅತ್ತೆ, ನಿಮ್ಮ ಜೊತೆ ಚೆನ್ನಾಗಿರ್ತೀನಿ. ಆದರೆ ಅವರು ಒಪ್ಪಲ್ ಕಣಮ್ಮ ಮನೆಯಾಗೆ. ಅವ್ರು ಯಾರೂ ಬೇಡ ಬೇಡ ಅಂತಾರೆ. ಸುಗುಣ ಬೇರೆ ಅವಳು ಒಪ್ಪಬೇಕಲ್ಲ, ಸುಗುಣ ಒಪ್ಪಲ್ಲ. ಇವಳೆಂತಳು ನಮ್ಮ ಚೈತ್ರ ಒಪ್ಪಲ್ಲ.
ಯಾರು ಒಪ್ಪಲ್ಲ ಅದಕ್ಕಾಗಿನ ಏನಂತಾರೋ ಏನಮ್ಮಂಗಾಗುತ್ತೆ. ಅಯ್ಯೋ ನೀವೊಬ್ರು ಒಪ್ಕೊಂಡ್ರೆ ಸಾಕು. ನೀವು ಚೆನ್ನಾಗಿರ್ರಿ ಅಷ್ಟೇ. ನೀವು ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ಒಟ್ನಲ್ಲಿ ಚೆನ್ನಾಗಿರ್ರಮ್ಮ. ನಾವು ನನ್ನ ಮಗಳನ್ನೊಂದು ದಾಡಿಗೆ ಸೇರಿಸಿ ಎಲ್ಲ ಅಂತ ಚೆನ್ನಾಗಿದ್ದು ಬಿಟ್ರೆ ನನ್ನ ಪಾಡಿಗೆ ನಾನು ನಮ್ಮೂರಿಗೆ ಹೋಗಿ ನನ್ನ ಪಾಡಿಗೆ ನಾನು ಇರ್ತೀನಿ. ಸರಿ ಅಮ್ಮ, ಹಂಗೆ ಮಾತಾಡ್ತೀನಿ. ಈಗ ಚೆನ್ನಾಗಿರೋಣ ಹಿಂಗೈತಂತೆ ಅಂತ ಹೇಳಿ ಎಲ್ಲ ಹೇಳ್ತೀನಮ್ಮ. ಎಲ್ಲ ಹೇಳ್ತೀನಿ. ಹೋಗಮ್ಮ, ಅದನ್ನೆಲ್ಲ ತಗೊಂಬರೋಗಿ ಹೋಗಿ ನನ್ನ ಬ್ಯಾಗ್ನಾಗ ಐತಲ್ಲ ಆ ಒಡವೆ ಎಲ್ಲ ತಗೊಂಬ. ಇವ್ರು ಕಟ್ಟು ಕಳ್ಸೋಣ. ಎಲ್ಲ ಇವ್ರಿಗೆ ಸೇರಿದ್ದು ಎಲ್ಲ ವರ್ಷಗೆ ಸೇರಿದ್ದದೆಲ್ಲನ. ಅವನಿಗೆ ಕೊಟ್ಟರೆ ಎಲ್ಲ ನಾನು ಸುಮ್ಮನೆ ಕಾಳ್ದಾಕ್ಬಿಡ್ತಾನೆ. ಅದಕ್ಕೇನೆ ಇವ್ರಿಗೇನೆ ಎಲ್ಲನ ಕೊಟ್ಬಿಡೋಣ. ಹೋಗಮ್ಮ ತಗೊಂಬ. ಎಲ್ಲ ಒಡವೆನೂ ಕೊಡ್ತಾಳೆ. ಎಲ್ಲ ಒಡವೆ ತಗೊಂಡೋಗಿ ಇಕ್ಕೊಂಡು ಚೆನ್ನಾಗಿರಮ್ಮ ಇವಳನ್ನ ಕರ್ಕೊಂಡು ಹೋಗ್ರಿ. ಅಷ್ಟೇನೆ. ಅಲ್ಲ ಪಾಪ ನಮಗೂ ಹಂಗೆ ಅನಿಸುತ್ತೆ. ಏನು ಮಾಡೋಣ ಇವಾಗ, ಯಾಕಂದರೆ ದುಡ್ಡು ಒಡವೆಗೋಸ್ಕರ ಕರ್ಕೊಂಬಂದ್ರು ಅಂತಾರೆ. ಪಾಪ ಇವ್ರು ನೊಂದ್ಕೊಂಡವರು ನಮಗೇನು ಒಳ್ಳೇದಾಗಲ್ಲ. ಈಗ ನನ್ನ ಮಗನೇ ಮಾಡಿರೋದು ತಪ್ಪೇನು ಬೇರೆ ಮಾಡಿಲ್ಲ. ನನ್ನ ಮಗ ತಪ್ಪು ಮಾಡಿರೋದು ನನ್ನ ಮಗಗೇನೆ ಇವತ್ತು ಅವನೇ ಅನುಭವಿಸ್ಬೇಕು. ಅದಕ್ಕೋಸ್ಕರ ಮಾತಾಡ್ತೀನಮ್ಮ ಹೋಗಿ. ನೋಡು ನನ್ನ ಮಗಳದು ಯೋಟೊಂದು ಒಡವೆ ಐತಿ, ಸರ ಬಾಳೆ ಎಲ್ಲ ಯೋಟೊಂದು ಐತೆ. ಹಂಗೇನೆ ತಗೊಳಮ್ಮ ವಿಜಿ, ತಗೊಳ್ಳೆ, ಕೊಡಮ್ಮ. ಅತ್ತೆ ಇಸ್ಕೊಳತ್ತೆ ಈ ಒಡವೆ ಎಲ್ಲನ ನೀನು ಇಕ್ಕೆ. ನೋಡಿ ನನಗೆ ಯಾತು ಬೇಡ. ಇವಾಗ ನಾನು ನಿಮ್ಮ ಮನೆಗೆ ಬಂದು ಚೆನ್ನಾಗಿದ್ರೆ ಸಾಕಪ್ಪ ಅಂತ ಅನ್ನಿಸ್ತೈತೆ. ಯೋಟೊಂದು ಒಡವೆ ಐತಿ. ಇದೆಲ್ಲ ನಿಂದೆ ಏನು? ನೋಡಿ ಎಷ್ಟೊಂದು ಒಡವೆ ಐತಿ. ಇನ್ನೂ ಭಾಳ ಐತಿ. ಇನ್ನು ನಮ್ಮೂರಲ್ಲಿ ಬೇರೆ ಸ್ವಲ್ಪ ಐತೆ. ಇನ್ನು ಬ್ಯಾಂಕಿಗೆ ಬೇರೆ ಸ್ವಲ್ಪ ಇಟ್ಟಿದ್ದೀನಿ. ಇನ್ನು ಬೇಜಾನ್ ಒಡವೆ ಐತೆ. ಇದನ್ನೆಲ್ಲನೇ ಇಟ್ಕೊಳ್ರಿ. ಇದನ್ನೆಲ್ಲ ಇಟ್ಕೊಂಡು ಚೆನ್ನಾಗಿರ್ರಿ. ನಾನು ಬೇಕಾದ್ರೆ ಎಲ್ಲಾದರೂ ಹೋಗೋದ್ಲಾಗೆ ನಾನು ಮಾಡ್ಕೊಂಡತ್ತ ಎಲ್ಲ ಹಾಳಾಗಿ ಹೋಗ್ತೀನಿ ಅತ್ಲಾಗೆ. ಅದಕ್ಕೆ ಮತ್ತೆ ನನ್ನ ಆಸ್ತಿ, ನನ್ನ ಒಡವೆ ದುಡ್ಡೆಲ್ಲ ನಾವು ವರ್ಷಗಾದ್ರೆ ಸೇರಲಿ ಅಂತ ಹೇಳ್ತಾ ಇರೋದು. ನೋಡಮ್ಮ, ನನ್ನ ಮಗಳು ಹೆಂಗೆ ಇವತ್ತು ಕೊಡ್ತಾ ಇದ್ದಾಳೆ ಕರೆದು. ಯಾಕೆ ಸುಮ್ಮನೆ ಅಯ್ಯೋ ಅವರೆಲ್ಲ ನನ್ನ ತಪ್ಪಾಗಿ ತಿಳ್ಕೊಂತಾರೆ ಕಣ ಚಿಕ್ಕಮ್ಮ. ಯಾಕೆ ನಾನು ಹಿಂಗೆ ಮಾಡ್ಕೊಂಬನ? ಅದಕ್ಕೆ ಸುಮ್ಮನೆ ಅವ್ರಿಗೆಲ್ಲ ಸೇರಿರೋದು ಅವ್ರಿಗೆ ಕೊಟ್ಬಿಡ್ತೀನಿ. ಈಗ ನಿನ್ನ ಮಗನ ಮದುವೆ ಆಗಿದ್ದಾಳೆ ಅಂತಂದರೆ ಜಯಮ್ಮ, ಅದು ನಿಮಗೆ ಸೇರ್ಬೇಕಾಗಿರೋದು ಕಣೆ. ಯಾಕಂದರೆ ನಿನ್ನ ಮಗನ ಮದುವೆ ಆಗಿರೋದಲ್ಲ, ಅದಕ್ಕೇನೆ. ಸಣ್ಣ ಸೊಸೆ ನಿನ್ನ ಮಗನ ಮದುವೆ ಆಗ್ಯವಳೆ. ಹೆಂಗಂದ್ರೆ ನಿಮ್ಮ ಮನೆ ಸೊಸೆ, ನೀವು ಹೆಂಗೆ ಅಂದ್ಕೊಂಡ್ರು ನಿಮ್ಮ ಮನೆ ಸೊಸೆನೇನೆ. ಇದೆಲ್ಲ ಒಂದು ಅರ್ಧ kg ಬಂಗಾರದ ಮ್ಯಾಲೆ ಐತಪ್ಪ. 1 kg ಬಂಗಾರದ ಒಟ್ಟು ಐತಲ್ಲೇ, 1.25 kg ಐತೆ. ಎಲ್ಲನ ಇನ್ನೂ ಬೇರೆ ಐತೆ ಎಲ್ಲನ. ಒಟ್ಟಿನಲ್ಲಿ ನಂದು 1.25 kg ಬಂಗಾರ ಇರೋದು. ಇವತ್ತಿನ ರೇಟ್ನ ಲೆಕ್ಕ ಹಾಕು. 1.25 kg ಬಂಗಾರ ಅಂದರೆ ಯೋಟ್ ಆಗಬೇಡ. ಹೊಲ ಬೇರೆ ಐತೆ, ಬೆಂಗಳೂರಾಗ ಸೈಟ್ ಇದ್ದಾವೆ. ಒಂದು ಮನೆನೂ ಐತಂತ ಬೆಂಗಳೂರಾಗೆ. ಒಂದು ಮನೆ ಇದ್ದರೆ ಎಲ್ಲನ ಒಬ್ರು ದುಡ್ದಂಗೆ ಬೆಂಗಳೂರಾಗೆ 2 ಮನೆ ಮ್ಯಾಲೊಂದು ಕೆಳಗೊಂದು ಐತಂತೆ. 10,000ನ 12,000ನ ಬಾಡಿಗೆ ಕೊಟ್ಟವ್ರಂತೆ. ಅದೆಲ್ಲ ಬರುತ್ತೆ. ಅದಕ್ಕೇನೆ ಸುಮ್ಮನೆ ಸೆನಕ್ಕಿರಮ್ಮ ಕರ್ಕೊಂಡೋಗಿ ಸುಮ್ಮನೆ ಇಕ್ಕೊಂಡು ಸೆನಕ್ಕಿರೋದು ಕಲ್ಕೊಳ್ರಿ. ಹಂಗಮ್ಮ ಮಾತಾಡ್ತೀನಿ. ನಮ್ಮ ಹುಡ್ಗನ ತಕ್ಕೋಗಿ ಕೇಳ್ತೀನಿ. ಹೋಗಿ ಕೇಳಿ ಈಗಳಪ್ಪ ಎಲ್ಲ ಹಿಂಗೈತೆ ಎಲ್ಲ ಕೊಟ್ಟರು ಅಂತ ಹೇಳ್ತೀನಿ. ಅದೆಲ್ಲ ನೀವೇನೇ ನಮಗೂ ಅಲ್ಗೂ ಸಂಬಂಧ ಇಲ್ಲ ಅಂತ ನೀವೆಷ್ಟೇ ಹೇಳ್ಬೋದು. ಅಲ್ಲೇ ನಿಮ್ಮ ಮಗ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ನಿಮ್ಮ ಮಗ ಅಲ್ವಾ, ನಿಮ್ಮ ಮಗನ ನನ್ನ ಮದುವೆ ಆಗಿದ್ದೀನಲ್ಲ, ಅದಕ್ಕೆ ನಿಮಗೆ ಸೇರಲಿ ಅದೆಲ್ಲನ. ನಿಮಗೆ ಸೇರಲಿ ಅಂತ ಹೇಳಿ ನನ್ನ ನೋಡಿವೆ ಆಸ್ತಿ ಎಲ್ಲ ಎಷ್ಟೆಷ್ಟು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲ. ಇವತ್ತು ನನ್ನ ಬೆಂಗಳೂರಾಗ ಒಂದು ಮನೆ ಐತೆ, ಸೈಟ್ಗಳಿದ್ದಾವೆ. ತುಮಕೂರಲ್ಲಿ ಒಂದು ಸೈಟ್ ಐತೆ. ಎಲ್ಲಿ ನೋಡಿದ್ರು ನನ್ನ ಸೈಟ್ಗಳು, ಹೊಲ, 1 8 ಎಕರೆ ಹೊಲ, ತೆಂಗು ತೋಟ ಎಲ್ಲ ಐತೆ. ನನ್ನ ಗಂಡನ ಮನೆಯವರು ತುಂಬ ಚೆನ್ನಾಗಿದ್ದರು. ಅವ್ರು ಬೇರೆ ಅರ್ಧ ಭಾಗ ಕೊಟ್ಟರು. ಅವರೆಲ್ಲ ನಮ್ಮ ಮನೆಯವ್ರ ಅವ್ರ ಮಾವ ಅವರು ತುಂಬ ಸಂಪಾದನೆ ಮಾಡಿದ್ರು. ಅವ್ರಿಗೆ ಮಕ್ಕಳಿಲ್ಲ ಅಂತ ಹೇಳಿ ಇವ್ರಿಗೂ ಬಂದಿತ್ತದು. ಎಲ್ಲನ ಆಸ್ತಿಗೆ ಸಮಭಾಗ ಮಾಡವ್ರೆ. ಅದಕ್ಕೆ ನಂದು ಆಸ್ತಿ ಎಲ್ಲ ಯಾರಿಗೂ ಗೊತ್ತಿರಲಿಲ್ಲ ಎಷ್ಟೈತೆ ಅಂತ ಹೇಳಿ. ನಾನು ಆದರೂ ಯಾಕೆ ಹೆಂಗಿದ್ದೆ ಅಂತ ಹೇಳಿ ಅನ್ಕೋಬೋದು. ಆದರೆ ನಾನು ಸುಮ್ಮನೆ ಎಲ್ಲರ ಹತ್ರನೂ ಹಿಂಗೆ ಚೆನ್ನಾಗಿರೋಣ ಇನ್ನೂ ದುರಾಸೆ ಅನ್ನೋದು ಇರುತ್ತಲ್ಲ. ಎಲ್ಲ ಇದ್ರೂ ಏನಕ್ಕೆ ಬಂದಂಗೆ ಇವತ್ತು ಹಿಂಗಾಯ್ತಲ್ಲ ನನ್ನ ಜೀವನ ಅಂತ ಹೇಳಿ ಅದಕ್ಕೆ ನನಗೇನು ಬೇಡ ಅಂತೇಳಿ ಎಲ್ಲ ಇವ್ರಿಗೆ ದುಡ್ಡು ಒಡವೆ ಎಲ್ಲ ಇವ್ರಿಗೆ ಕೊಡ್ತೀನಿ. ಹೊಲನೂ ಬೇಡ ಏನು ಬೇಡ ಎಲ್ಲ ನಿಮಗೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ, ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.